ಅಮ್ಮನವರ ಉತ್ಸವದಲ್ಲಿ ಕೊಂಡಾಯವರು ದೇವಿಯ ಪಲ್ಲಕ್ಕಿ ಮೆರವಣಿಗೆ, ದೇವಿಯ ಅಭಿಷೇಕ ಮತ್ತು ಪೂಜೆ. ದೇವ್ರಿ, ಪ್ರತಿ ವರ್ಷ ನನ್ ಮಗ ಕಷ್ಟದ ಹರಕೆ ಮಾಡ್ತಿದ್ದಾನೆ. ಈಗ ನನ್ ಮಗಳಿಗೆ ಮಾತ್ ಬರೋ ಹಾಗೆ ಮಾಡು. ನೀವು ಮತ್ತು ನಿಮ್ಮ ಕುಟುಂಬದವರು ದೇವಿಯ ಆಶೀರ್ವಾದ ಪಡೆದುಕೊಂಡು ದೇವಿಯ ಸಭೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಗುರುಗಳೇ, ಕಲ್ಯಾಣಿ ಅಮ್ಮ, ಆರತಿ ಬೇಗ ಆಗ್ಬೇಕು. ಮಹಾದೇವ ಎಲ್ಲಿ? ಮಹಾದೇವ ರೆಡಿ ಇದ್ದಾನ ನೋಡು. ಯಾರ ಸಲ ಕಂಡಿ ಸೇವೆ ಮಾಡ್ತಾ ಇರೋದು? ಇನ್ಯಾರು? ನಮ್ ಮಾದೇವ. ಅವ್ನ್ ತಂಗಿಗ್ ಮಾತ್ ಬರೋರ್ಗು ಅವ್ನ್ ಕೆಂಡದ ಸೇವೆ ನಿಲ್ಸೋದೇ ಇಲ್ಲ. ಹೌದಾ? ಹಾ. ನೀನ್ ಎಷ್ಟೇ ವರ್ಷ ಹರಕೆ ಮಾಡಿದ್ರು ನಿನ್ ತಂಗಿಗೆ ಮಾತ್ ಬರಲ್ಲ. ನಾನ್ ಹಾಕಿರೋ ಮದ್ದಿನ ಶಕ್ತಿ ಹಾಗಿದೆ. ಅಪ್ಪ ಭಗವಂತ, ಎಲ್ಲ ಚೆನ್ನಾಗಿ ನಡೀತು. ಅಮ್ಮ, ಮಹಾದೇವ, ಖಂಡಿತ ನೀನ್ ಹರಕೆ ಫಲಿಸತ್ತೆ. ನಿನ್ ತಂಗಿಗೆ ಖಂಡಿತ ಮಾತ್ ಬರತ್ತೆ. ಆ ತಾಯಿ ನಮ್ ಕೈ ಬಿಡಲ್ಲ ಮಹಾದೇವ. ಪಂಚಮಿ, ಇಂತ ಅಣ್ಣನ್ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ದೆ. ಪುಟ್ಟಕ್ಕ, ನೀನ್ ನನ್ ಜೊತೆ ಬಾ ಬಾ. ಯಾಕೋ ಪುಟ್ಟ ಹೀಗ್ ಕಣ್ ತುಂಬ್ಕೊಂಡಿದ್ಯಾ? ಕೆಂಡ ಮಾಡೋ ಹಾಗೆ ಇಲ್ವಾ? ನೋಡು, ನಿನಗ್ ಮಾತು ಬರೋವರೆಗೂ ನಾನು ನನ್ನ ಪ್ರಯತ್ನ ನಿಲ್ಸಲ್ಲ. ಏಯ್, ಬಿಡ್ತೋನು? ಓ, ನಾನಿಷ್ಟೆಲ್ಲ ಕಷ್ಟಪಡ್ತಿರೋದು ನಿನ್ ಸಲುವಾಗಿ ಅನ್ಕೊಂಡಿದ್ಯಾ? ನನ್ ಸಲುವಾಗಿ ಕಣಮ್ಮ. ನಿನಗ್ ಮಾತ್ ಬರ್ದೆ ಹೋದ್ರೆ ನಾನ್ ಬೈಸ್ಕೊಳ್ಳೋದು ಯಾವಾಗ? ಅಯ್ಯೋ, ನನ್ ತಂಗಿ ಬೈತಾಳಪ್ಪ ಅಂತ ನನ್ ಮುಖ ಮರ್ಸ್ಕೊಂಡು ಓಡಾಡೋದು ಯಾವಾಗ? ನೋಡಿದ್ಯಾ, ಹಿಂಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನೀನ್. ಸರಿ, ಬಟ್ಟೆ ಕೊಡು. ಏಯ್, ಇಷ್ಟು ದೊಡ್ಡ ಜಾತ್ರೆ ನಡೀತಿದೆ, ಕೈ ತುಂಬಾ ಬಳೆ ಇಲ್ದೆ ಹೋದ್ರೆ ಹೇಗೆ? ಸರಿ ನಡಿ, ನಿನಗೆ ಭರ್ಜರಿಯಾಗಿ ಬಳೆ ಕೊಡಿಸ್ತೀನಿ. ಬಾ.
ಶಾರದಾ, ಕಾವ್ಯ ಇಲ್ಲೇ ಇನ್ನು ಬರ್ಲೇ ಇಲ್ಲ. ಇಲ್ಲೇ ಬರ್ತಾ ಇರ್ಬೇಕ್ರಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ಸಮರ್ಪಯಾಮಿ. ಓಂ ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಕಾವ್ಯ ತಗೊಮ್ಮ. ಸತ್ಯನಾರಾಯಣ ಅವರೇ, ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ಲ? ಪುರೋಹಿತ್ರೆ, ಇವಳು ನಮ್ 2ನೇ ಮಗಳು ಕಾವ್ಯ. ಅವಳು ಓದಿದ್ದೆಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ, ಕಾಲೇಜ್ ಕೂಡ ಸಿಟಿಲೇ ಮುಗಿಸಿದ್ಲು. ಊರಿಗೆ ಬರೋದೇ ಅಪರೂಪ. ಹಾಗಾಗಿ ನಿಮ್ಗೆ ಅವಳು ಪರಿಚಯ ಇಲ್ಲ. ಇದು ಇವಳು ಪ್ರಾಜೆಕ್ಟ್ ರಿಪೋರ್ಟ್. ಇದರಿಂದ ಇವಳಿಗೆ ಬೆಂಗಳೂರಲ್ಲಿ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಗುತ್ತಂತೆ. ಹಾಗಾಗಿ ಇದನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ ಸರಸ್ವತಿ ತಾಯಿ ಅನುಗ್ರಹ ಸದಾ ಕಾಲ ನಿನ್ ಮೇಲೆ ಇರ್ಲಮ್ಮ. ಕಾವ್ಯ, ನಾವು ದೇಣಿಗೆ ಬರ್ತೀವಿ, ನೀನು ಹೋಗಿರು. ಸರಿಪ. ಇದು ಚೆನ್ನಾಗಿದೆಯಾ ನೋಡು ಪುಟ್ಟಕ್ಕ. ಇದು ಇದು ಯಾವ್ದಿದು ಹೊಸ ಅಕ್ಕಿ? ಸಕ್ಕತ್ತಾಗಿದೆಯಲ್ಲ. ಎಷ್ಟೋ ಧೈರ್ಯ ನಿಂಗೆ. ಏಯ್ ಮಹಾದೇವ ಕಣ್ರೋ, ಓಡ್ರೋ. ಏನ್ ಪುಟಿ, ಇದೇನಕ್ಕ ಇದು? ಪೂಜೆ ಮಾಡಿಸ್ದೆ? ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋ ನನ್ ಕನ್ಸಿಗೆ ಆ ಮೇಜರ್ ಸ್ಟೆಪ್ಪಿಂಗ್ ಸ್ಟೋನ್. ಹೌದಾ? ಇದು ನಾನ್ ಸಬ್ಮಿಟ್ ಮಾಡಿದ್ರೆ ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗುವಂತ ಅವಕಾಶ ಸಿಗುತ್ತೆ. ಇನ್ನು ಹಾರ್ಡ್ ವರ್ಕ್ ಮಾಡಿದ್ರೆ ಸೈಂಟಿಸ್ಟ್ ಟೀಮ್ ಅಲ್ಲಿ ನಾನು ಒಬ್ಳಾಗಿರ್ತೀನಿ. ಆಮೇಲೆ ಹೆಂಗೆ ಸೈಂಟಿಸ್ಟ್ ಅವೋ. ಆಮೇಲೆ ಒಂದಿನ ನನಗೆ Good morning everyone. Today we presenting Young Scientist Award. ಈಗ ಯಂಗ್ ಸ್ಪೇಸ್ ಸೈಂಟಿಸ್ಟ್ ಅಚೀವರ್ ಅವಾರ್ಡ್ ಅನ್ನ ಕೊಡುವಂತ ಸಮಯ. ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಕಾವ್ಯ ಸತ್ಯನಾರಾಯಣ್. ತುಂಬಾನೇ ಪ್ರತಿಭಾವಂತ ಸೈಂಟಿಸ್ಟ್. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಶಸ್ತಿಯನ್ನ ಪಡಿತಾ ಇರುವಂತ ಸೈಂಟಿಸ್ಟ್ ಇವರು. ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಬುಕ್ನಿಂದ ಪುಟಿ ಬಾಯಿಲೆ ಈ ಅಕ್ಕನ ಅಂಗಡಿ ಕರ್ಕೊಂಡು ಹೋಗಿ ಹೊಸ ಬುಕ್ ಕೊಡ್ಸು. ಹಾ, ಪ್ರಾಜೆಕ್ಟ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಅವಳು ಇದ್ದಿದ್ರೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ಲು. ಪ್ರೇಮ ಕೈಯಲ್ಲಿ ಹೋದ್ಲು. ಇವಾಗ ಕೊಡೋ ಪಟಾಕಿ. ಅಕ್ಕ, ಮಿಸ್ ಮಾಡ್ಬೇಡ. ಇದು ಲಾಸ್ಟ್ ರಿಂಗು. ಈ ಚಾನ್ಸ್ ಮಿಸ್ ಆಗ್ಲೇಬಾರ್ದಕ್ಕ.
ಗಂಡ್ ಮಕ್ಳು ವಾಚ್ ಯಾರ್ಗಕ್ಕ? ಇನ್ಯಾರಿಗೋ? ನನ್ ಮನ್ಸಿನ ಕತ್ತ ಚೂರ ಅವನೇ ನನ್ ಮನ್ಸಿನ ಪೂರ. ನನ್ ಡಾಕ್ಟರ್ ರಾಮ್ಗೆ. ಈ ವಾಚ್ ಎಷ್ಟು ಪುಣ್ಯ ಮಾಡಿತ್ತಲ್ವಾ, ಇವತ್ತೇ ಅವನ್ ಕೈ ಸೇರ್ತಾ ಇದೆ. ಏ ಹುಡ್ಗಿ, ನಿನ್ ಮಾತನ್ನೆಲ್ಲ ನಾನ್ ಕೇಳಿಸ್ಕೊಂಡೆ. ನಿನ್ ಮನ್ಸಲ್ಲಿ ಅವನಿದ್ದಾನೆ ಸರಿ, ಆದ್ರೆ ಅವನ ಮನ್ಸಲ್ಲಿ ನೀನ್ ಇದೀಯೋ ಇಲ್ವೋ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಯಾರ ಮನ್ಸಲ್ಲಿ ಯಾರವ್ರೆ, ಯಾರೇನ ಬರ ಹೆಂಗೈತೆ, ನಾಳೆ ಆಗೋದು ನಾಳಿದಾಗೋದು ಇನ್ನು 10 ವರ್ಷ ಬಿಟ್ಕೊಂಡ್ ಆಗೋದನ್ನ ನಮ್ ಗಿಣಿರಾಮ ಪಟಪಟ ಅಂತ ಹೇಳ್ಬಿಡ್ತಾನೆ. ಹೌದಾ? ಅಷ್ಟೊಂದ್ ಜಾಣನ ನಿಮ್ ಗಿಣಿ? ಹ್ಞೂ. ಸರಿ ಹಾಗಿದ್ರೆ ಏ ಪಟಾಕಿ ಬಾರೋ ಒಂದ್ ಕೈ ನೋಡೇ ಬಿಡೋಣ. ನೀನ್ ನೋಡೋದಕ್ಕೆ ಮಹಾಲಕ್ಷ್ಮಿ ಇದ್ದಂಗಿದ್ದೀಯಮ್ಮ. ಸೀತೆಗೆ ರಾಮ, ಪಾರ್ವತಿಗೆ ಮಹಾದೇವ, ಲಕ್ಷ್ಮಿಗೆ ನಾರಾಯಣ, ಈ ಪ್ರೇಮಂಗೆ ಡಾಕ್ಟರ್ ರಾಮ್. ಲೋ ಪಟಾಕಿ, ಪಕ್ಕ ಗಿಣಿ ರಾಮ್ ಕಾರಣ ಎತ್ತದು ನೋಡ್ತಾ ಇರೋದು ಫಿಕ್ಸು. ಹಾ ಕರ್ಸಿ ನಿಮ್ ಗಿಣಿನ. ಗಿಳಿರಾಮ ತೆಗಿಯಪ್ಪ ಕಾರ್ಡ. ತೆಗಿತದಿರಮ್ಮ, ತೆಗಿತದೆ. ತೆಗಿಯಪ್ಪ ಗಿಳಿರಾಮ. ಅದೃಷ್ಟ ಬಂತಮ್ಮ. ಏನಾಯ್ತು? ಏನಕ್ಕ ಇದು? ಶನಿ ಮಹಾತ್ಮನ್ ಫೋಟೋ ಅಂದ್ರೆ ನಿನ್ ಮದ್ವೆ ವಿಷಯದಲ್ಲಿ ಏನೋ ಎಡವಟ್ಟಾಗುತ್ತೆ. ಅಣ್ಣ ನಿಮ್ ಗಿಣಿಗ್ ಹುಷಾರಿಲ್ಲ ಅಲ್ವಾ? ಇಲ್ಲಮ್ಮ, ಚೆನ್ನಾಗಿದೆ. ಹಾಗಿದ್ರೆ ನಿಮ್ ಗಿಣಿಗೆ ಇವತ್ತು ನೀವು ಸರಿಯಾಗಿ ಊಟ ಹಾಕಿಲ್ಲ, ಇಲ್ಲಾಂದ್ರೆ ನಿಮ್ ಕಾಡಲ್ಲಿ ಏನೋ ತಪ್ಪಿದೆ. ತಗೊಳ್ಳಿ ನಿಮ್ ದುಡ್ಡು. ಏ ಪಾರೋ, ಈ ಗಿಣಿ ಹೇಳುತ್ತೆ ಈ ವಯ್ಯನ ಸುಳ್ಳು ಹೇಳ್ತಿದ್ದಾನೆ. ಬಾ. ಇಲ್ಲಮ್ಮ, ನೀನ್ ಒಪ್ತಾ ಇದ್ ಮಾತ್ರಕ್ಕೆ ನನ್ ಗಿಳಿರಾಮ ಸುಳ್ಳು ಹೇಳಲ್ಲ. ಬ್ರಹ್ಮ ಬರ್ದಿದ್ದನ್ನ ಯಾರ ಕೈಲೂ ಬದಲಾಯಿಸಕ್ ಆಗಲ್ಲ. ಸದ್ಯದಲ್ಲಿ ನಿನ್ ಮದ್ವೆಲಿ ಏನೋ ಗಂಡಾತ್ರ ಕಾದಿದೆ. ಏನೋ ಏನಂತೆ? ನಮ್ಮ ಊರಿಗೆ ಬಂದು ನನ್ನ ಎದುರುಗಡೆನೆ ಕೂತ್ಕೊಂಡು ಡಾಕ್ಟರ್ ಸಿಗಲ್ಲ ಅಂತ ಹೇಳ್ತೀಯ? ನಿಂಗೆ ನಿನ್ ಏನ್ ಮಾಡ್ಲಿ ನಾನು? ಮಾಡ್ತೀನಿ. ಅಯ್ಯಯ್ಯೋ ನನ್ ಗಿಳಿ, ಅಯ್ಯೋ ನನ್ ಗಿಳಿ, ಅಯ್ಯೋ ನನ್ ಗಿಳಿ, ಅಯ್ಯೋ ನನ್ ಗಿಳಿ. ಅಲ್ಲ ಇವನ್ ಯಾರು ನನ್ನ ರಾಮ್ ಮದ್ವೆ ಬಗ್ಗೆ ಮಾತಾಡೋದಕ್ಕೆ? ಇವತ್ತೇನೇ ಆದ್ರೂ ಈ ವಾಚ್ ಕೊಟ್ಟು ನನ್ ಪ್ರೀತಿ ವಿಷಯನ ಅವನಿಗೆ ಹೇಳ್ತೀನಿ. ರಾಮು ಅಷ್ಟೇ ಹೂ ಅಂದೆ ಅಂತಾನೆ. ನಮ್ಮಿಬ್ರು ಮದ್ವೆನೂ ಆಗುತ್ತೆ. ಏನಾಗಲ್ಲ, ಸುಮ್ನಿರು ಸ್ವಾಮಿ. ಸುಮ್ನಿರು. ಆಂಜನೇಯ. ಇರಮ್ಮ ಅಣ್ಣ, ಬೇಗ ಗಾಡಿ ಸ್ಟಾರ್ಟ್ ಮಾಡೋಣ. ಇರಮ್ಮ, ಯಾವ್ದಾದ್ರು ಬೇರೆ ಆಟೋ ಬರುತ್ತಾ ಅಂತ ನೋಡ್ತೀನಿ. ಗಾಡಿನೂ ಗೊತ್ತಿಲ್ವಲ್ಲಪ್ಪ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಅಯ್ಯೋ ಆಗ್ತಿಲ್ಲ. ಅಯ್ಯೋ ಅಮ್ಮ.
ಅಣ್ಣ ಆಯ್ತಾ ಅಣ್ಣ, ಬೇಗ ಸ್ಟಾರ್ಟ್ ಮಾಡೋಣ. ಅಣ್ಣ ಆಯ್ತಾ ಅಣ್ಣ, ಬೇಗ ಸ್ಟಾರ್ಟ್ ಮಾಡೋಣ. ಏನಾಯ್ತು ಸರ್? ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು ಸರ್. ಆಸ್ಪತ್ರೆಗಂತ ಕರ್ಕೊಂಡು ಹೋಗ್ತಿದ್ದೆ ಸರ್. ಆಟೋ ಕೆಟ್ಟೋಗಿದೆ ಸರ್. ನೀವು ಗಾಬರಿ ಆಗಲಿ, ನಾನು ಡಾಕ್ಟರ್, ನಾನು ನೋಡ್ತೀನಿ ಸರ್. ಅಮ್ಮ ಒಂದು ನಿಮಿಷ, ಏನಾಗಲ್ಲ ಏನಾಗಲ್ಲ ಏನಾಗಲ್ಲ, ಒಂದು ನಿಮಿಷ ಕೂತ್ಕೊಳ್ಳಿ. ಆಲ್ರೆಡಿ ಲೇಟ್ ಆಗಿದೆ, ಹಾಸ್ಪಿಟಲ್ ಬೇರೆ ತುಂಬಾ ದೂರ ಇದೆ. ಅಲ್ಲ ಇವ್ರನ್ನ ಗುಡ್ಸತ್ರ ಕರ್ಕೊಂಡು ಬನ್ನಿ. ಆಯ್ತು ಸರ್. ಪುಷ್ ಮಾಡಿ, ಆಗುತ್ತೆ ಆಗುತ್ತೆ. ಮಾದೇವ, ಸ್ವಲ್ಪ ಗಾಡಿ ನಿಲ್ಸು. ಏನ್ ನಡೀತಿದೆ ಅಲ್ಲಿ? ಯಾಕೆ ಅಷ್ಟೊಂದು ಜನ ಸೇರಿದ್ದಾರೆ? ಮಾದೇವ, ಒಂದ್ ನಿಮಿಷ. ಅದು ನಮ್ ರಾಮ್ ಕಾರ್ ಅಲ್ವಾ? ಹೌದು. ಅವನ್ ಕಾರ್ ಯಾಕೆ ಇಲ್ಲಿದೆ? ಮಾದೇವ ಬಾ, ಅದೇನಂತ ಹೋಗಿ ನೋಡೋಣ. ಆಗುತ್ತೆ, ಚೂರ್ 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 ಪುಷ್ ಮಾಡಿ. ಏನಾಯ್ತುಪ್ಪ? ಯಾಕೆ ಇಷ್ಟೊಂದು ಜನ ಸೇರಿದ್ದೀರಾ? ನೀವು ಬೆಳೆಸಿದ ಮಗ ಇವತ್ತು 2 ಜೀವ ಉಳಿಸೋ ಕೆಲಸ ಮಾಡಿದನ್ ಕಣವ. ದೇವ್ರೆ, ಕಾಪಾಡ್ಬಿಟ್ಟೆ ಅಲ್ಲಪ್ಪ. ನೀವ್ ಮಾಡಿದ ಒಳ್ಳೆ ಕೆಲ್ಸಕ್ಕೆ ಇವತ್ ನಮ್ ಊರ್ನೇ ಕಾಯ್ತಾ ಇದೆ ಕಣವ. ಅವರು ಡಾಕ್ಟರ್ ಆಗಿರೋದಕ್ಕೆ ಇಡೀ ಊರ್ಗೆ ಉಪಕಾರ ಆಗದೆ. ದೊಡ್ಡಮ್ಮ, ಡಾಕ್ಟ್ರೆ, ನಿಮ್ಮಿಂದ ಉಳಿದಿರೋ ಜೀವ ಇದು. ನಮ್ಮನೆ ದೇವತೆ ಇವಳು. ನೀವೇ ಒಂದು ಹೆಸರಿಡ್ಬೇಕು. ಅಯ್ಯೋ ನಾನೇ ಯಾಕೆ? ಇಲ್ಲ ಡಾಕ್ಟ್ರೆ, ನೀವೇ ಇಡ್ಬೇಕು. ಅಲ್ಲ ಅದನ್ನ ಮಗ ರಾಮ್ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಹೆಸರಿಡಪ್ಪ. ಅಪ್ಪ ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ. ನೋಡ್ದಿ ಅಕ್ಕ, ಹೆತ್ತ ತಾಯಿ ಹೆಸರನ್ನೇ ಬಿಟ್ಟು ಅವಳ ಹೆಸರು ಇಟ್ಟಿದ್ದಾನೆ. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅಮ್ಮವ್ರೆ, ನಿಮ್ ಹೆಸರೇ ಇಟ್ಬಿಟ್ರು ನೋಡಿ. ದೊಡ್ಡಮ್ಮ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ. ಎಷ್ಟೇ ಆಗ್ಲಿ ಡಾಕ್ಟರ್ನ ಓದ್ಸಿದ್ದು ನೀವೇ ಅಲ್ವ್ರಾ? ಡಾಕ್ಟರ್ಗೆ ಅವ್ರ ಅಮ್ಮನ್ಗಿಂತ ನೀವೇ ಹೆಚ್ಚು. ರಾಮ್, ರಾಮ್, ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನನಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಒಳ್ಳೇದಾಗ್ಲಿ ಕಂದ ನಿನಗೆ. ರಾಮ್ ಸೂಪರ್ ಕಣ. ಥ್ಯಾಂಕ್ಸ್ ಅಣ್ಣ. ತಾಯಿ ಮಗು ಆರೋಗ್ಯವಾಗಿದ್ದಾರೆ. ತಗೋ, ಆ ಫ್ಯಾಮಿಲಿನ ನನ್ನ ಕಾರಲ್ಲೇ ಡ್ರಾಪ್ ಮಾಡು. ನಾನು ಆಟೋದಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀನಿ. ಓಕೆನಾ? ಹುಷಾರ್. ಬಾಯ್ ಬಾಯ್ ದೊಡಮ್ಮ. ಹುಷಾರ್. ಬರ್ತೀನಮ್ಮ.
ತಗೋ ಕಾಸು. ರೈಟ್ ಹೇಳು. ರೈಟ್ ರೈಟ್. ತರ್ಲೆ ಏನಿದೆಲ್ಲ? ಮತ್ತೆ ನಾನಿರುವಾಗ ನಿನ್ನ ಆಟೋದಲ್ಲಿ ಹೋಗೋದಾ? ಬಾ, ನನ್ನ ಅಂಬಾರಿ ಮೇಲೆ ಕುತ್ಕೋ, ನಿನ್ನ ರಾಜನ ಹಂಗ್ ಕರ್ಕೊಂಡು ಹೋಗ್ತೀನಿ. ನೀ ಚೂರು ಬದಲಾಗಿಲ್ಲ ಅಲ್ಲ. ಸ್ಕೂಲಲ್ಲಿ ಹೆಂಗಿದ್ಯೋ ಈಗ್ಲೂ ಹಂಗೆ ಇದೆಯಾ. ಅದೇ ಬಿಲ್ಡಪ್, ಅದೇ ಹುಡುಗಾಟ. ನನ್ನ ಮೇಲೆ ಜಬರ್ದಸ್ತಿ ಮಾಡಕ್ ಬಿಟ್ಟೇ ಇಲ್ವಲ್ಲ ನೀನು. ಅಲ್ಲ, ಅದ್ ಹೇಗ್ ಬಿಡಕ್ಕಾಗತ್ತೆ? ನೀನ್ ಯಾವತ್ತಿದ್ರು ನನ್ ರಾಮ್, ನಾನ್ ಯಾವತ್ತಿದ್ರು ನಿನ್ ಪ್ರೇಮ. ಅದೆಲ್ಲ ಇರ್ಲಿ, ನಾನ್ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತಾನೆ ಬಂದಿದ್ದೀನಿ. ಬಾ ನೀನು. ಏನದು? ಅಯ್ಯೋ, ಎಲ್ಲ ಹೇಳ್ಬೇಕು ಅಂತಾನೆ ತಯಾರಾಗ್ಬಿಟ್ಟು ಬಂದಿದ್ದೀನಿ. ನೀನ್ ಬಾ ಅಂತೀನಿ. ಮಾತಲಿ ಹೇಳಲು ಒಂಥರ, ಕೇಳದೆ ನೀನಿರು ನೀನಿರಂತರ. ಏನೋ ಹೊಸದಾಗಿ ಎದೆಯಲ್ಲಿ ಪ್ರೀತಿ ಅನುಭವ, ನೀನು ಸನಿಹಕ್ಕೆ ಬರುವಂತೆ ಬೇಕು ಸಂಭವ. ಮಳೆಯೇ ಮಳೆಯೇ ವಾನ ಹನಿಯೇ ಮುತ್ತಾಗಿಡು ಮುದ್ದು ಮಳೆ, ಹನಿಯೇ ಹನಿಯೇ ನದಿಯ ಸೇರಿ ಹರಿಯ ಬಾರದೆ. ಮಳೆಯೇ ಮಳೆಯೇ ವಾನ ಹನಿಯೇ ಮುತ್ತಾಗಿಡು ಮುದ್ದು ಮಳೆ, ಹನಿಯೇ ಹನಿಯೇ ನದಿಯ ಸೇರಿ ಹರಿಯ ಬಾರದೆ. ಮಾತಲಿ ಹೇಳಲು ಏನೋ ಒಂಥರ, ಕೇಳದೆ ನೀನಿರು ನೀನಿರಂತರ. ಥ್ಯಾಂಕ್ಸ್ ಕಣೆ, ಬಾಯ್. ಡಾಕ್ಟ್ರೆ ಒಂದ್ ನಿಮಿಷ. ನಿನ್ ಜೊತೆ ಮಾತಾಡ್ಬೇಕು. ಹೇ, ಇಷ್ಟೊತ್ತು ಮಾತಾಡಿ ಸಾಕಾಗ್ಲಿಲ್ವೇನೆ? ಮರದ ಬಾಯಿಗಿದ್ರೆ ಒಡೆದೇ ಹೋಗ್ತಿತ್ತು. ಅಷ್ಟ್ ಮಾತಾಡ್ತೀಯ ನೀನು. ಆದ್ರೆ ಮುಖ್ಯವಾದ ವಿಷಯನ ಹೇಳಿಲ್ವೇ? ಇವತ್ ನಾನು ಹೇಳಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೀನಿ. ಸರಿ, ಅದೇನ್ ಬೇಗ ಹೇಳು. ಇಷ್ಟೊಂದ್ ಸಿಟ್ಟಲ್ಲಿ ಹೇಳಿದ್ರೆ ಯಾರು ಹೇಳ್ತಾರ? ಹೌದಾ, ಸರಿ ಮೇಡಮ್. ನೀವೇನ್ ಹೇಳ್ಬೇಕು ಅಂತ ಇದ್ದೀರಾ ದಯವಿಟ್ಟು ಸ್ವಲ್ಪ ಬೇಗ ಹೇಳಿದ್ರೆ ನಾನು ಹೊರಡ್ತೀನಿ. ಇಷ್ಟ ಮೆತ್ತಗ್ ಸಾಕಾ? ಆಹಾ, ಎಲ್ಲ ಗೊತ್ತಿದ್ರು ಸುಮ್ನೆ ನಾಟಕ ಎಂದು. ಅದು ಅದೇ ಅದು ನಿಂಗೆ ವಿಷಯ ಗೊತ್ತು, ಹೇಳಲೇಬೇಕಂತೇನು ಇಲ್ಲ. ಆದ್ರೂ ಬಾಯ್ ಬಿಟ್ಟು ಹೇಳಿದ್ರೆ ಚಂದ ಅಲ್ವಾ? ಅದೇನಂದ್ರೆ ಅದು ಹಲೋ, ಇಸ್ ಇಟ್? ಓಕೆ, ಬಂದೆ. ಸಾರಿ ಪ್ರೇಮ, ಆಮೇಲೆ ಮಾತಾಡೋಣ. ಎಮರ್ಜೆನ್ಸಿ ಕೇಸ್ ಬಂದಿದೆ. ಈ ಪ್ರೇಮ ತನ್ನ ಪ್ರೇಮನ ಹೇಳ್ಕೊಳ್ಳೋ ಸಮಯ ಕೂಡಿ ಬರ್ತಾನೆ ಇಲ್ವೇ? ಯಾವಾಗ್ಲೂ ಹೀಗೆ ಆಗತ್ತೆ. ಇನ್ನೇನ್ ಹೇಳ್ಬೇಕು ಅಂತಿರ್ತೀನಿ, ಏನಾದ್ರೂ ಅಡ್ಡ ಬಂದ್ಬಿಡುತ್ತೆ. ಇನ್ ಯಾವಾಗ ಹೇಳ್ತೀನೋ ಏನೋ. ಅಯ್ಯೋ, ಟೆನ್ಷನ್ ಅಲ್ಲಿ ವಾಚ್ ಕೊಡೋದೇ ಮರ್ತೋದೆ. ದೊಡ್ಡಿ ನಾನು. ನನ್ ಡಾಕ್ಟರ್ದು. ಹೇಯ್, ನೀನ್ ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ? ಇಡೀ ದಿನ ನನ್ ಡಾಕ್ಟರ್ ಹತ್ರನೇ ಇರ್ತೀಯ.
ಮೇಘಾ, ಸುಜಿತ್, ಯಾರು ಇಲ್ವಲ್ಲ? ಎಮರ್ಜೆನ್ಸಿ ಅಂತ ಕರೆದು ಏನ್ ಮಾಡ್ತಿದ್ದಾರೆ ಇವರು? ಹ್ಯಾಪಿ ಆನಿವರ್ಸರಿ ರಾಮ್. ಹೇ ಸ್ನೇಹ, ಆನಿವರ್ಸರಿನಾ? ಎಸ್ ಮೈ ಡಿಯರ್ ರಾಮ್. ಯು ನೋ ವಾಟ್, ನಾನು ನಿಮಗೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿ ಇಟ್ಸ್ 6 years for today. ಸೀರಿಯಸ್ಲಿ? ಅಷ್ಟು ವರ್ಷನಾ? ಎಲ್ಲ ನಿನ್ನೆ ಮೊನ್ನೆ ಆದಂಗಿದೆಯಲ್ಲ. ಹೌದೌದು, ನಿನಗ್ ಹಾಗೆ ಅನ್ಸುತ್ತೆ. 6 ವರ್ಷ ಆಯ್ತು, ಇನ್ನು ಹೊಸ ಲವರ್ಸ್ ತರಾನೇ ಇದೀವಿ. ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡಿರೋರು. ನೀನ್ ನೋಡಿದ್ರೆ ಮನೇಲಿ ನಾಳೆ ಹೇಳ್ತೀನಿ ನಾಡಿದ್ ಹೇಳ್ತೀನಿ ಅಂತ ವೇಟ್ ಮಾಡಿಸ್ತಾನೆ. ಸ್ಯಾಡ್. ಅಯ್ಯಯ್ಯೋ, ನನ್ ಬಂಗಾರಿಗೆ ಬೇಜಾರಾಯ್ತಾ? ಡೋಂಟ್ ವರಿ ಸ್ನೇಹ, ಆದಷ್ಟು ಬೇಗ ನಮ್ಮ ಪ್ರೀತಿ ಬಗ್ಗೆ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ. ಓಕೆ? ಪ್ರಾಮಿಸ್? ಸರಿ